ನೋಡು, ಅವ್ರ ಅಪ್ಪ ಅಮ್ಮಂಗೆ ತುಂಬ ವಯಸ್ಸಾಗಿದೆ. ಅವ್ರಿಗಿರೋದು ಇವನೊಬ್ಬನೇ ಮಗ. ಇವನು ಜೈಲಲ್ಲಿರೋದ್ರಿಂದ ಅವ್ರಿಗೆ ತುಂಬ ಕಷ್ಟ ಆಗಿದೆ. ದಿಯಾ ಕಾಣೆ ಆಗಿರೋದು ಬೇರೆ ವಿಷಯ. ಅವಳು ಸಿಗೋವರೆಗೂ ಇವನ್ಯಾಕೆ ಜೈಲಲ್ಲಿ ಇರಬೇಕು? ಅದು ಸರಿಯಲ್ಲ. ಅಪ್ಪ ಈಗ ಅದಕ್ಕೆ ನಾನು ಏನು ಮಾಡಬೇಕಪ್ಪ? ಅವನ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೋ. ಮಾಡದಿರೋ ತಪ್ಪಿಗೆ ಅವ್ನು ಜೈಲಲ್ಲಿರೋದು ನನಗೆ ಸರಿ ಕಾಣಿಸಲ್ಲ. ತಪ್ಪಿತಸ್ಥರು ಯಾರು ಅಂತ ಪೊಲೀಸರು ಹುಡುಕ್ತಾರೆ. ನೋಡು ಬೊಮ್ಮೈದ, ನಿನ್ನನ್ನು ಒಳಗಡೆ ಬಿಟ್ಕೊಂಡಿರೋದು, ಇನ್ನೂ ಇಲ್ಲೇ ಇರಿಸ್ಕೊಂಡಿರೋದು, ಆಗಲೇ ಹೇಳಿದ್ನಲ್ಲ, ನೀನು ನನ್ನ ತಂಗಿ ಗಂಡ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಅಷ್ಟರಲ್ಲೇ ಇರಬೇಕು. ಅದನ್ನು ಬಿಟ್ಟು ನನ್ನ ಪರ್ಸ್ನಲ್ ವಿಷಯಕ್ಕೆ ತಲೆ ಹಾಕೋ ಯಾವ ರೈಟ್ಸು ನಿನಗಿಲ್ಲ. ಅವನು ತಪ್ಪು ಮಾಡಿದಾನೋ ಇಲ್ವೋ ಅನ್ನೋದನ್ನು ಪೊಲೀಸವ್ರು ನೋಡ್ಕೋತಾರೆ. ಆ್ಯಂಡ್ ನೀನು ಇಲ್ಲಿವರೆಗೂ ಬಂದು ಅದನ್ನು ನನ್ನ ಹತ್ರ ಪ್ರಶ್ನೆ ಮಾಡೋದಕ್ಕೆ ನೀನು ಯಾವ ಪೊಲೀಸು ಅಲ್ಲ ಅಥವಾ CBIನೂ ಅಲ್ಲ. ಫಸ್ಟ್ ಆಫ್ ಆಲ್ ಆ ವಿಷಯನ ನನ್ನ ಮುಂದೆ ಕೂತು ಕೇಳೋ ಯಾವ ರೈಟ್ಸು ನಿನಗಿಲ್ಲ. ಸೊ ನಿನ್ನ ಕೆಲಸನ ನೀನು ನೋಡ್ಕೊಂಡು ಹೋದರೆ ತುಂಬ ಒಳ್ಳೆಯದು ರಾಜ. ನಾನಿಲ್ಲಿ ಜಗಳಾಡೋದಕ್ಕೆ ಬಂದಿಲ್ಲ, ಏನಾಗಿದೆ ಅಂತ ಅರ್ಥ ಮಾಡ್ಸೋದಕ್ಕೆ ಬಂದಿದ್ದೀನಿ. ಒಬ್ಬ ನಿರಪರಾಧಿಗೆ ಸಹಾಯ ಆಗುತ್ತೆ ಅಂತ ಕೇಳೋದಕ್ಕೆ ಬಂದಿದ್ದೀನಿ. ನೀನು ಕೇಳಿದ್ದು ಆಯಿತು, ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದು ಆಯಿತು, ನೀನು ಆ ಉತ್ತರನ ತೊಗೊಂಡಿದ್ದು ಆಯಿತು. ಸೊ ಪ್ಲೀಸ್ ಏನೋ ಮರ್ತನಲ್ಲ ನಾನು. ಏನು ಮರ್ತೆ? ಹಾಂ, ಸಾಂಗು ಡಿಸ್ಟರ್ಬೆನ್ಸ್ ಆಫ್ ಇಂಡಿಯಾ. ಅನ್ಯಾಯವಾಗಿ ನನ್ನ ಮೂಡೆಲ್ಲ ಹಾಳು ಮಾಡ್ತಾರೆ ಜನ. ನಾನ್ಸೆನ್ಸ್. ಮಗ, ಏನಾಯ್ತು? ಮಾತಾಡಿದ್ನ ಏನಾದರೂ ಉಪಯೋಗ ಆಯ್ತಾ? ಮಾತಾಡ್ದ, ಆದರೆ ಕೇಳೋ ಮನಸ್ಸಿಲ್ಲ ಅವನಿಗೆ. ಈಗಲೂ ಮೊದಲಿದ್ದಾಗೆ ಇದ್ದಾನೆ. ಅದೇ ದುರಹಂಕಾರ, ಅಷ್ಟೇ ಕೊಬ್ಬು. ಅದು ಹುಟ್ಟುಗುಣ ಅಂತಾರಲ್ಲ, ಹಾಗೆ ಕಣ. ಎಷ್ಟು ಸಲ ಬಿದ್ದರೂ ನಾನೇ ಸರಿ ಅನ್ನೋ ಕೆಟ್ಟ ಆ್ಯಟಿಟ್ಯೂಡು. ಪಾಪ ಗೋಕುಲ್ ಕೂಡ ಇದೇ ಥರ ಅವ್ನ ಮನೆಗೆ ಬಂದು ದಿಯಾ ಎಲ್ಲಿ ಅಂತ ಕೇಳಿದಾಗ ಆ ಜಯದೇವ್ ಅವನ ಮೇಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವನನ್ನು ಹೊರಗಡೆ ಹಾಕ್ಸಿದ್ದ. ಈಗ ದಿಯಾ ಎಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ. ದಿಯಾ ಸಿಕ್ಕಿದ್ರೆ ಮಾತ್ರ ಗೋಕುಲ್ ಹೊರಗಡೆ ಬರೋದು ದಾರಿ ಸಿಗೋದು. ಅವ್ನು ಮಾತಾಡಿದ ರೀತಿ, ಅವನ ಕಣ್ಣನ್ನು ನೋಡಿದ್ರೆ ನನಗೆ ಯಾಕೋ ಡೌಟ್ ಬರ್ತಿದೆ ಕಣ. ದಿಯಾ ಬಗ್ಗೆ ಗೊತ್ತಿಲ್ಲ ಅನ್ನೋ ಕಾಣಿಸ್ತಿರ್ಲಿಲ್ಲ, ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡ್ತಿದ್ದ ಅನ್ನಿಸ್ತಿತ್ತು. ಹಾಗಿದ್ರೆ ನಿನ್ನ ಪ್ರಕಾರ ಇದರಿಂದ ಅವನೇ ಇರ್ಬೋದ ಮಗ? ಗೊತ್ತಿಲ್ಲ, ಸಾಕ್ಷಿ ಇಲ್ಲದೆ ಏನೂ ಹೇಳೋದಕ್ಕಾಗಲ್ಲ. ಆದರೆ ನನ್ನ ಮನಸ್ಸಾಕೋ ಸುಮ್ಮನೆ ಇರೋದಕ್ಕೆ ಬಿಡ್ತಿಲ್ಲ ಕಣ. ನೀನು ಹೇಳ್ತಾ ಇರೋದು ನಿಜ, ಆದರೆ ವಿಷಯ ತುಂಬ ದೊಡ್ಡದಾಗುತ್ತೆ ಮಗ. ಆಗಲಿ ಬಿಡು, ನನಗೂ ಅದೇ ಬೇಕಾಗಿರೋದು. ಇಷ್ಟು ದಿನ ನನ್ನ ಹೆಂಡತಿ ಅಣ್ಣ ಅಂತ ಸುಮ್ಮನಿದ್ದೆ, ನಾನಂತೂ ಸುಮ್ಮನೆ ಬಿಡಲ್ಲ ಕಣ. ಇದು ಗೋಕುಲ್ ಜೀವನದ ಪ್ರಶ್ನೆ. ಸಂಬಂಧ ಒಂದು ಕಡೆ, ಸತ್ಯ ಒಂದು ಕಡೆ. ನಾವು ಸತ್ಯದ ಕಡೆನೇ ನಿಲ್ಲೋಣ. ನಿಜ ಮಗ, ಗೋಕುಲಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು. ಹೌದು, ಗೋಕುಲ್ಗೇನೂ ಆಗಬಾರ್ದು. ಈ ಜಯದೇವ್ ಎಂಥವನು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೊರಗಿಂದ ಒಂದು ಮುಖ, ಒಳಗೆ ಇನ್ನೊಂದು ಮುಖ. ಇದಕ್ಕೂ ಅವನಿಗೂ ಏನೋ ಸಂಬಂಧ ಇದೆ, ಅದು ನನಗೆ ಗೊತ್ತಾಗಲೇಬೇಕು. ಮತ್ತು ಈಗ ನೆಕ್ಸ್ಟ್ ಪ್ಲ್ಯಾನ್ ಏನು ಮಗ? ಮೊದಲು ಸತ್ಯ ಏನು ಅಂತ ತಿಳ್ಕೊಳ್ಳೋಣ. ಗೋಕುಲ್ ಮೇಲೆ ಬಿದ್ದಿರೋ ಆಪಾದನೆ ಕ್ಲಿಯರ್ ಆಗಬೇಕು. ಆಮೇಲೆ ಯಾರು ತಪ್ಪಿದೆಯೋ ಅವ್ರು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೇನು ಬೇಕೋ ಅದನ್ನು ಮಾಡೋಣ. ಹ್ಞೂ ಮಗ, ನಾನು ನಿನ್ನ ಜೊತೆಲೇ ಇರ್ತೀನಿ. ಅದು ಎಷ್ಟು ಬೇಕಾದರೂ ಓಡಾಡೋಣ, ಆದರೆ ಗೋಕುಲ್ಗೆ ಮಾತ್ರ ನ್ಯಾಯ ಸಿಗಲೇಬೇಕು. ಅಷ್ಟೇ ಅಲ್ಲ, ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಆಗಲೇ ನನಗೆ ಸಮಾಧಾನ. ಅಲ್ಲಿವರೆಗೂ ನೀನು ನನ್ನ ಜೊತೆ ಇರು. ಮಿಕ್ಕದನ್ನು ಟೈಮ್ ಡಿಸೈಡ್ ಮಾಡುತ್ತೆ. ಸರಿ ಮಗ. ಸರಿ, ಬಾ ಹೊರಡೋಣ. ಭೂಮಿಕಾ, ಹೇಳಿ, ಯಾಕೆ ಹಾಗೆ ನಿಂತ್ಕೊಂಡ್ಬಿಟ್ರಲ್ಲ? ಅಷ್ಟು ದೊಡ್ಡ ವಿಚಾರನ ನನ್ನಿಂದ ಯಾಕೆ ಮುಚ್ಚಿಟ್ರಿ? ನನ್ಗೆ ಹೇಳ್ಬೋದಾಗಿತ್ತಲ್ಲ. ಹೇಳಕ್ಕಾಗಲಿಲ್ಲ.
ಹೇಳಕ್ಕಾಗ್ಲಿಲ್ಲ ಅಂದ್ರೆ ಏನ್ರಿ ಅರ್ಥ? ಇಷ್ಟು ವರ್ಷ ಜೊತೆಗೆ ಬದುಕಿದೀವಿ. ನಾನಂದ್ರೆ ಅಷ್ಟೇನಾ ನಿಮ್ಗೆ? ಪ್ಲೀಸ್ ಹಾಗೆಲ್ಲ ಹೇಳಿ. ಹಾಗಾದ್ರೆ ದಯವಿಟ್ಟು ಹೇಳಿ, ಯಾಕೆ ಹೇಳಲಿಲ್ಲ ಅಂತ. ಏನಂತ ಹೇಳ್ತಿದ್ದೆ? ಇನ್ ಮುಂದೆ ನಾನು ನಿಮ್ಮ ಜೊತೆಲಿರಲ್ಲ, ನಾನು ಸಾಯ್ತಿದ್ದೀನಿ ಗೌತಮ್ ಅವ್ರು. ನೋಡಿ, ಮಾತು ಕೇಳೋ ಶಕ್ತಿನೂ ನಿಮ್ಗಿಲ್ಲ. ರಿಪೋರ್ಟ್ ಬಂದಾಗ ಇದರಲ್ಲಿ ಏನೋ ಮಿಸ್ಟೇಕ್ ಇರುತ್ತೆ ಅಂತ ನಾನು ಬೇರೆ ಕಡೆ ಟೆಸ್ಟ್ ಮಾಡಿಸ್ದೆ. ಡಾಕ್ಟರ್ಸ್ ಹತ್ರ ಹೋದೆ, ಸೆಕೆಂಡ್ ಥರ್ಡ್ ಒಪಿನಿಯನ್ ತಗೊಂಡೆ. ಆದರೆ ಎಲ್ಲರೂ ಹೇಳಿದ್ದು ಒಂದೇ, ಇನ್ನು ನೀವು ಇದನ್ನ ನಿಮ್ಮ ಹತ್ರ ಹೇಳ್ಬೇಕಂತಾನೆ ಇದ್ದೆ ನಾನು. ಆದರೆ ನನಗಾಗಲಿಲ್ಲ, ನನ್ನ ಮಾತೇ ಬರಲಿಲ್ಲ. ಮಾತು ಗಂಟ್ಲಲ್ಲಿ ಉಳ್ಕೊಂಡ್ಬಿಡ್ತು. ಸರಿ, ಇವತ್ತಿಲ್ಲ ನಾಳೆ ಹೇಳ್ತೀನಿ ಅಂತ ಅನ್ಕೊಂಡೆ. ಆಗ್ಲೂ ಧೈರ್ಯ ಸಾರಲಿಲ್ಲ. ಹೇಳ್ಬೇಕಂತ ಅದೆಲ್ಲ ನಿಮ್ಮ ಮುಖ, ನಮ್ಮ ಮಕ್ಕಳ ಮುಖ ನನ್ನ ಕಣ್ಣಲ್ಲಿ ಉಳ್ಕೊಂಡಿತ್ತು. ಹೇಗೆ ಹೇಳ್ತಿದ್ದೆ ನಾನು ಅನುಭವಿಸ್ತಿರೋ ನೋವನ್ನು ನಿಮಗೆ ಹೇಗೆ ಕೊಡ್ಲಿ? ಈ ವಿಷಯ ನಿಮಗೆ ಗೊತ್ತಾದ್ರೆ ನೀವು ಕುಗ್ಗು ಹೋಗ್ತೀರಾ, ಒಳಗೊಳಗೆ ಕೊರಗ್ತಾ ಇರ್ತೀರಾ. ನನಗೆ ಗೊತ್ತು. ನಿಮ್ ನೋವು ನೋಡೋ ಶಕ್ತಿ ನನಗಿಲ್ಲ, ಗೊತ್ತು, ಮರೆ ನನಗಿಲ್ಲ. ಅದಕ್ಕೆ ಮುಚ್ಚಿಟ್ಟೆ. ನೋಡಿ ಭೂಮಿಕಾ, ನಿಮಗಾಗಿರೋ ನೋವನ್ನ ಹೇಗೆ ಎದುರಿಸ್ಬೇಕು ಅಂತ ನೀವು ನಿರ್ಧಾರ ಮಾಡ್ಬೋದು. ಬಟ್ ಆ ನೋವಲ್ಲಿ ನಾನು ಇರಬೇಕೋ ಬೇಡವೋ ಅಂತ ನಿರ್ಧಾರ ಮಾಡೋ ಅಧಿಕಾರ ನಿಮಗಿಲ್ಲ. ಆ ಪ್ರೀತಿ ಕಾರಣ ಮಾಡಿ ಇಷ್ಟು ದೊಡ್ಡ ವಿಷಯನ ಮುಚ್ಚಿಡೋ ಹಕ್ಕು ನಿಮಗಿಲ್ಲ. ಗಂಡ ಹೆಂಡತಿ ಅಂದ್ರೆ ಒಬ್ಬರನ್ನೊಬ್ರು ಕಾಪಾಡೋದು ರೀ, ಬರೋ ಕಷ್ಟನ ಹಂಚ್ಕೊಳ್ಳೋದು. ನನಗೆ ನೋವಾಗಬಾರ್ದು ಅಂತ ನೀವು ಮಾಡಿದ ಕೆಲಸ ತುಂಬಾನೇ ನೋವಾಗ್ತಿದ್ದಾರೆ. Sorry. I'm sorry. Sorry.